ತರಗತಿಯಲ್ಲಿ 37 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ 22 ಮಂದಿ ಹುಡುಗಿಯರು. ಈ ಹುಡುಗಿಯರ ಸರಾಸರಿ ತೂಕ 46 ಕೆಜಿ ಮತ್ತು ಸಂಪೂರ್ಣ ತರಗತಿ ಸರಾಸರಿ ತೂಕ 50 ಕೆಜಿ ಆಗೈತಿ. ಆ ತರಗತಿ ಹುಡುಗರ ಸರಾಸರಿ ತೂಕ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡಿ, ಗರ್ಲ್ಸ್ ಎಷ್ಟು ಜನ ಅದಾರ? ಇಲ್ಲಿ 22 ಜನ ಅದಾರ. ಅವ್ರ ಎವರೇಜ್ ಎಷ್ಟು ಕೊಟ್ಟಾರ? 46 ಕೊಟ್ಟಾರ. ಟೋಟಲ್ ವೇಟ್ ಎಷ್ಟು ಆಯ್ತು? 1012 ಆಯ್ತು. ಇಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ಎವರೇಜ್ ಕೊಟ್ಟರೆ ಎಷ್ಟು? 37 ಜನದ್ದು 50 ಕೊಟ್ಟರೆ ಟೋಟಲ್ ವೇಟ್ ಆಯ್ತು ಇಲ್ಲಿ 1850 ಆಯ್ತು. ಬಾಯ್ಸ್ ಟೋಟಲ್ ವೇಟ್ ಆಗಿರ್ತ 1850 ಮೈನಸ್ 1012 ಮಾಡಿದ್ರೆ 838 ಆಗತಿ. ಸರಾಸರಿ ಏನಾಗತಿ ಇಲ್ಲಿ? 838 ಡಿವೈಡೆಡ್ ಬೈ 37 22 ಹೋದ್ರೆ ಉಳಿಯೋದು 15 ಜನ ಬಾಯ್ಸ್ ಅಕ್ಕರ. ಎಷ್ಟಾಗತ್ತೆ? 55.87 ಸರಾಸರಿ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಟೆಲಿಗ್ರಾಮಿಗೆ PDF ಗೆ ಜಾಯ್ನ್ ಆಗ್ರಿ. ಮೊದಲ 69 ಸಹಜ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ರೆ, ಸರಾಸರಿ ಈಸ್ ಈಕ್ವಲ್ ಟು n+1/2 ಆಗುತ್ತೆ. n ವ್ಯಾಲ್ಯೂ ಎಷ್ಟು? 69 ಪ್ಲಸ್ 1/72 ಆಗುತ್ತೆ. 70/2 ಮಾಡಿದ್ರೆ ಸರಾಸರಿ ಎಷ್ಟಾಗುತ್ತೆ? 35 ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಿಷಯದಲ್ಲಿ 13 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 66 ಆಗಿವೆ ಅಂತ ಅಂದ್ರೆ 13 × 66 ಮಾಡಿದ್ರೆ ಎಷ್ಟಾಗ್ತಿದೆ? ಟೋಟಲ್ 858 ಆಯ್ತು. ಮೊದಲ 7 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 67 ಐತಿ. ಅಂದ್ರೆ ಮೊದಲಕ್ಕೆ ಎಷ್ಟೈತಿ? 7 × 67 ಮಾಡಿದ್ರೆ ಎಷ್ಟಾಗುತ್ತೆ? 469 ಆಗತಿ. ಮತ್ತು ಕೊನೆಯ 7 ವಿದ್ಯಾರ್ಥಿಗಳ ಸರಾಸರಿ ತೂಕ 69 ಐತಿ. 7 × 69 ಮಾಡಿದ್ರೆ ಎಷ್ಟಾಗ್ತಿದೆ? 483 ಆಯ್ತು. ಹಂಗಾರೆ 7ನೇ ವಿದ್ಯಾರ್ಥಿಯ ಅಂಕಗಳು ಎಷ್ಟು ಅಂತ ಕೇಳಿದ್ರೆ, ಎರಡು ಕೂಡ್ಸನ್ನು ಎಷ್ಟಾಗತಿ? ಟೋಟಲ್ ಸಮ್ಮು 952 ಆಗತಿ. ಈ 952 ಒಳಗೆ ಈ 13 ಜನ ಟೋಟಲ್ ಎಷ್ಟೈತಿ ಮೈನಸ್ ಮಾಡಿದ್ರೆ 7ನೇ ವಿದ್ಯಾರ್ಥಿ ಅಂಕಗಳು ಬರ್ತೈತಿ. ಎಷ್ಟಾಗುತ್ತೆ? 94 ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ತರಗತಿಯಲ್ಲಿ 48 ವಿದ್ಯಾರ್ಥಿಗಳಿದ್ದಾರೆ. ಅವರ ಸರಾಸರಿ ತೂಕ 48 ಕೆಜಿ. ಒಂದು ವಿದ್ಯಾರ್ಥಿ ತರಗತಿಯನ್ನು ಬಿಟ್ಟಾಗ ಸರಾಸರಿ ತೂಕ 200 ಗ್ರಾಮ್ ಕಡಿಮೆ ಆಗುತ್ತೆ. ತರಗತಿಯನ್ನು ಬಿಟ್ಟ ವಿದ್ಯಾರ್ಥಿಯ ತೂಕ ಎಷ್ಟು ಅಂತ ಕೇಳಿದ್ರೆ, ಇಲ್ಲಿ 48 ಜನ ಇದ್ದಾಗ ಟೋಟಲ್ ಸರಾಸರಿ ಎಷ್ಟೈತಿ? 48 ಐತಿ. ಇದು ಎಷ್ಟು ಟೋಟಲ್? 2304 ಆಗುತ್ತೆ. ಒಬ್ಬ ಬಿಟ್ಟು ಒಂದೊಂದ್ರೆ ಎಷ್ಟು ಜನ ಆಗತ್ತೆ? 47 ಜನ ಆಗತ್ತೆ. ಎಷ್ಟು ಕೆಜಿ? 200 ಗ್ರಾಮ್ ಎವರೇಜ್ ಕಮ್ಮಿ ಆಕೈತಿ. ಅಂದ್ರೆ 48ರಾಗ 200 ಗ್ರಾಮ್ ಕಮ್ಮಿ ಆದ್ರೆ ಎಷ್ಟಾಗುತ್ತೆ? 47.8 ಕೆಜಿ ಎವರೇಜ್ ಆಗುತ್ತೆ. ಟೋಟಲ್ ಎಷ್ಟು ಏಟಾಗತ್ತೆ? 2246.6 ಆಗುತ್ತೆ. ಬಿಟ್ಟು ಹೋದ ವಿದ್ಯಾರ್ಥಿ ತೂಕ ಎಷ್ಟಾಗತ್ತೆ? ಇಲ್ಲಿ 2304 ಒಳಗೆ 2246.6 ಹೋದ್ರೆ ಎಷ್ಟಾಗುತ್ತೆ? ಇಲ್ಲಿ 57.4 ಕೆಜಿ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಂದೀಪ್ 500 ಮೀಟರ್ ದೂರವನ್ನು 175 ಸೆಕೆಂಡ್ಗಳಲ್ಲಿ ಒಂದು ಅಂಗಡಿಗೆ ಹೋಗಲು ಪ್ರಯಾಣಿಸ್ತಾನೆ. ನಂತರ 400 ಮೀಟರ್ ದೂರವನ್ನು 125 ಸೆಕೆಂಡ್ಗಳಲ್ಲಿ ಮತ್ತೊಂದು ಅಂಗಡಿ ಹೋಗಲು ಪ್ರಯಾಣಿಸುತ್ತಾನೆ. ಅವನ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ರೆ, ಸರಾಸರಿ ವೇಗ ಈಸ್ ಈಕ್ವಲ್ ಟು ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಒಟ್ಟು ದೂರ ಎಷ್ಟಾಗುತ್ತೆ? 500 ಪ್ಲಸ್ 400. ಒಟ್ಟು ಸಮಯ ಎಷ್ಟೈತಿ? 175 ಪ್ಲಸ್ 125 ಆಗುತ್ತೆ. ಇದು 900 ಡಿವೈಡೆಡ್ ಬೈ 300 ಆಗುತ್ತೆ. 300 303 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಶ್ರೀ ಖಾನ್ ಅವರು ತಮ್ಮ ಬ್ಯಾಂಕ್ ಖಾತೆಯ ಶೇಷವನ್ನು ಗಮನಿಸಿದರು. ಮೊದಲ 24 ದಿನಗಳಲ್ಲಿ 5600, ಮುಂದಿನ 2 ದಿನಗಳಲ್ಲಿ 12,000 ಮತ್ತು ಕೊನೆ 4 ದಿನದಾಗ 37,500 ರೂಪಾಯಿ ಇದ್ದೈತೆ. ಏಪ್ರಿಲ್ ತಿಂಗಳ ಅವರ ಸರಾಸರಿ ದಿನಸಿ ಶೇಷ ಎಷ್ಟಂತ ಕೇಳಿದ್ರೆ, ಮೊದಲ 24 ದಿನ ಎಷ್ಟೈತಿ? 24 × 5600 ಐತಿ. ಅಂದ್ರೆ ಎಷ್ಟು ಆಗ್ತದೆ? ಟೋಟಲ್ ವೇಟ್ ಟೋಟಲ್ ಅಮೌಂಟ್ 1,34,400 ಆಗತಿ. ಆಮೇಲೆ 2 ದಿನಕ್ಕೆ ಎಷ್ಟೈತಿ? 12,000 ಐತಿ. ಎಷ್ಟಾಗ್ತಿದೆ? 24,000 ಆಯ್ತು. ಕೊನೆ 4 ದಿನಕ್ಕೆ ಎಷ್ಟೈತಿ? 37,500 ಐತಿ. ಇದು ಟೋಟಲ್ ಎಷ್ಟೈತೆ? 1,50,000 ಆಯ್ತು. ಟೋಟಲ್ ಒಟ್ಟು ಅಮೌಂಟ್ ಎಷ್ಟಾಗತ್ತಿದೆ? 3,08,400 ಆಕತಿ. ಸರಾಸರಿ ಏನಾಗತ್ತಿದೆ? 3,08,400 ಟೋಟಲ್ ದಿವಸ 35. 0 ಕ್ಯಾನ್ಸಲ್ ಮಾಡೋಣ. ಸರಾಸರಿ ಎಷ್ಟಾಗತ್ತಿದೆ? ಟೋಟಲ್ 10,280 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ, ಬಿ ಮತ್ತು ಸಿ ಅವರ ಸರಾಸರಿ ತೂಕ 43 ಕೆಜಿ ಐತಿ. ಅಂದ್ರೆ ಎ, ಬಿ, ಸಿ 3 ಜನದ ಎಷ್ಟೈತಿ? 43 × 3 ಮಾಡಿದ್ರೆ 129 ಆಕತಿ. ಎ ಮತ್ತು ಬಿ ಅವರ ಸರಾಸರಿ ತೂಕ 40 ಕೆಜಿ ಐತಿ. ಎ ಮತ್ತು ಬಿ ಎಷ್ಟೈತಿ? 40 ಕೆಜಿ ಐತಿ. 2 × 40 ಮಾಡಿದ್ರೆ ಎಷ್ಟೈತಿ? ಇವ್ರದ್ದು 80 ಕೆಜಿ ಐತೆ. ಮತ್ತು ಬಿ ಮತ್ತು ಸಿ ಅವರ ಸರಾಸರಿ ತೂಕ 41 ಕೆಜಿ ಐತಿ. ಬಿ ಮತ್ತು ಸಿ ಎಷ್ಟೈತಿ? 41 ಐತಿ. ಎಷ್ಟೈತಿ? ಇವ್ರದ್ದು 82 ಕೆಜಿ ಆಯ್ತು. ಇಲ್ಲಿ ನೋಡ್ರಿ, ಎ ಮತ್ತು ಬಿ ಎಷ್ಟೈತಿ ಸೇರಿಸಿ 80 ಐತಿ. ಅಂದ್ರೆ 129 80 ಹೋದ್ರೆ ಸಿ ಬರ್ತೈತಿ. ಸಿ ಎಷ್ಟೈತಿ? ಇಲ್ಲಿ 49 ಕೆಜಿ ಆಯ್ತು. ಇಲ್ಲಿ ಬಿ ಮತ್ತು ಸಿ ಸೇರಿ 82 ಕೆಜಿ ಐತಿ. ಇಲ್ಲಿ ಎ ಬಿ ಸಿ ಒಳಗೆ ಬಿ ಸಿ ಹೋದ್ರೆ ಎಷ್ಟು? ಎದ್ ಬರ್ತೈತಿ. ಎಷ್ಟಾಗುತ್ತೆ? 129 82 ಹೋದ್ರೆ 47 ಕೆಜಿ ಆಗುತ್ತೆ. ಇವೆರಡು ಸಮ್ ಎಷ್ಟಾಗತ್ತೆ? ಇದು 96 ಆಯ್ತು. ಹಂಗಾದ್ರೆ ಬಿ ನಮಗೇನು ಬಿ ತೂಕ ಬೇಕು. ಬಿ ಎಷ್ಟಾಗತ್ತೆ? ಇಲ್ಲಿ 129 ಮೈನಸ್ 96 ಮಾಡಿದ್ರೆ ಬಿ ತೂಕ
33 kg ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸರಾಸರಿ ತೂಕದ ಅಂಕಗಳನ್ನು ಲೆಕ್ಕ ಹಾಕುವಾಗ ಒಬ್ಬ ವಿದ್ಯಾರ್ಥಿ ಅಂಕಗಳನ್ನ 45 ಬದಲು ತಪ್ಪಾಗಿ 54 ಅಂತ ದಾಖಲಿಸೈತಿ. ಕಾರಣ ಸರಾಸರಿ 0.5ರಿಂದ ಹೆಚ್ಚಾಯಿತು. ಆ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಟೋಟಲ್ ಸ್ಟೂಡೆಂಟ್ ಎಷ್ಟು ಅದರ ಅಂತ ತೊಗೊಂತೀನಿ, n ಅದರ ಅಂತ ತೊಗೊಂತೀನಿ. ಇಲ್ಲಿ ಎಷ್ಟು ಬಚ್ಚೆ ಬದಲಾಗಿ ಜಾಸ್ತಿ ತೊಗೊಂಡ್ರಿ, ಇಲ್ಲಿ 45 ಬದಲು ತಪ್ಪಾಗಿ 54 ತೊಗೊಂಡ್ರೆ ಅಂದ್ರೆ ಎಷ್ಟು ಜಾಸ್ತಿ ತೊಗೊಂಡ್ರೆ 9. ಇದರಿಂದ ಅದು ಎಷ್ಟು ಜಾಸ್ತಿ ಆಗುತ್ತೆ, 0.5 ಜಾಸ್ತಿ ಆಗುತ್ತೆ. ಅಂದ್ರೆ 9 / n ಈಸ್ ಈಕ್ವಲ್ ಟು 0.5 ಎವರೇಜ್ ಟೋಟಲ್ ಜಾಸ್ತಿ ಆಯ್ತು. 9 ಈಸ್ ಈಕ್ವಲ್ ಟು 5/0.5 ಈಸ್ ಈಕ್ವಲ್ ಟು n ಆಯ್ತು. n ಈಸ್ ಈಕ್ವಲ್ ಟು ಇಂಟು 10 ಆಗುತ್ತೆ. ಇದು 5 ಅಲ್ಲಿ ಅಂದ್ರೆ 18 ಜನ ಇರ್ತೈತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳ ಸರಾಸರಿ ಎತ್ತರ 100 ಸೆಂಟಿಮೀಟರ್, ಹುಡುಗರ ಸರಾಸರಿ ಎತ್ತರ 118 ಸೆಂಟಿಮೀಟರ್ ಮತ್ತು ಹುಡುಗಿಯರ ಸರಾಸರಿ ಎತ್ತರ 95 ಸೆಂಟಿಮೀಟರ್. ತರಗತಿಯಲ್ಲಿ 20 ಹುಡುಗರಿದ್ದರೆ ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಹೇಳ್ಯಾರ. ನೋಡ್ರಿ, ಇಲ್ಲಿ 20 ಜನ ಹುಡುಗರು, ಎಷ್ಟು ಜನ ಹುಡುಗಿಯರ ಅದರ ಟೋಟಲ್ ಅವ್ರದ್ದು ಎಷ್ಟು ಕೊಟ್ಟಾನ, 100 ಸರಾಸರಿ ಕೊಟ್ಟಾನ. ಮತ್ತು 20 ಜನ ಹುಡುಗರದ್ದು ಎಷ್ಟು ಕೊಟ್ಟಾನ, 118 ಸೆಂಟಿಮೀಟರ್ ಎವರೇಜ್ ಕೊಟ್ಟಾನ. ಆಮೇಲೆ ಎಕ್ಸ್ ಜನದ್ದು ಎಷ್ಟು ಕೊಟ್ಟಾನ, 95 ಸೆಂಟಿಮೀಟರ್ ಎವರೇಜ್ ಕೊಟ್ಟಾನ. 2000 ಪ್ಲಸ್ 100 ಎಕ್ಸ್ ಈಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ, ಇಲ್ಲಿ 2360 ಪ್ಲಸ್ 95 ಎಕ್ಸ್ ಆಗುತ್ತೆ. ಈ ಸೈಡ್ ಬಂದು ಉಳಿದೆಷ್ಟು 5x ಈಸ್ ಈಕ್ವಲ್ ಟು 360, ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಇದು 72 ಜನ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ತರಗತಿ ಹುಡುಗರ ಸರಾಸರಿ ವಯಸ್ಸು 16 ವರ್ಷಗಳು. 13 ವರ್ಷಗಳ ಸರಾಸರಿ ವಯಸ್ಸು ಹೊಂದಿರುವ 4 ಹುಡುಗರನ್ನು ತರಗತಿಗೆ ಸೇರಿಸಿದಾಗ ತರಗತಿಯ ಸರಾಸರಿ ವಯಸ್ಸು 6 ತಿಂಗಳು ಅಂದ್ರೆ 0.5 ವರ್ಷ ಕಡಿಮೆ ಆಯಿತು. ಆರಂಭದಲ್ಲಿ ತರಗತಿಯ ಎಷ್ಟು ಹುಡುಗರಿದ್ದಾರೆ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಸ್ಟೂಡೆಂಟ್ ಮೊದಲಕ್ಕ ಎಷ್ಟು ಅದರ ಅಂತ ತೊಗೊಂತೀನಿ, ಇಲ್ಲಿ ಎಷ್ಟು ಜನ ಅದರ ಅಂತ ತೊಗೊಂತೀನಿ. ಇದಾಗ ನ್ಯೂ ಎವರೇಜ್ ಏನಾಗೈತಿ, ಇಲ್ಲಿ ನ್ಯೂ ಎವರೇಜ್ ಮೊದಲಕ್ಕೆ ಎಷ್ಟು ಐತಿ, 16 ಐತಿ. ಆಮೇಲೆ 0.5 ವರ್ಷ ಕಡಿಮೆ ಆಕತಿ ಅಂದ್ರೆ -0.5 ಮಾಡಿದ ಎವರೇಜ್ ಎಷ್ಟಾಗತಿ, 15.5 ವರ್ಷ ಆಕತಿ. ನೋಡ್ರಿ, ಇದೇನಾಯ್ತು, ಇಲ್ಲಿ 16 ಇಂಟು ಎಕ್ಸ್ ಪ್ಲಸ್ 13 ಇಂಟು 4 ಜನ ಕೂಡಿದ್ರೆ ಡಿವೈಡೆಡ್ ಬೈ ಟೋಟಲ್ ಎವರೇಜ್ ಎಷ್ಟಾಗತ್ತೆ, ಟೋಟಲ್ ಜನ ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ ಟು ಎವರೇಜ್ ಎಷ್ಟಾಯ್ತು, 15.5 ಆಯ್ತು. ಇದೇನಾಗುತ್ತೆ, 16x ಪ್ಲಸ್ 52 ಈಸ್ ಈಕ್ವಲ್ ಟು ಎಷ್ಟಾಗತ್ತಿದೆ, 15.5x ಪ್ಲಸ್ 62 ಆಕತಿ. ಇದು 5x ಆ ಸೈಡ್ ಹೋದ್ರೆ ಏನಾಗತ್ತೆ, ಇದು ಇಲ್ಲಿ 16x ಒಳಗೆ 15.5x ಹೋದ್ರೆ ಎಷ್ಟು 5.5x ಆಗುತ್ತೆ. ಇದು 52 ಐತಿ, ಈಸ್ ಈಕ್ವಲ್ ಟು 10 ಆಯ್ತು. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ 20 ಬರ್ತೈತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಬ್ಯಾಟ್ಸ್ಮನ್ ತನ್ನ 13ನೇ ಇನ್ನಿಂಗ್ಸ್ ನಲ್ಲಿ 96 ರನ್ ಗಳಿಸ್ತಾನ. ಇದರಿಂದ ಅವನ ಸರಾಸರಿ 3ರಿಂದ ಹೆಚ್ಚಾಯ್ತು. 13 ಇನ್ನಿಂಗ್ಸ್ಗಳ ನಂತರ ಅವನ ಸರಾಸರಿ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, 13ನೇ ಇನ್ನಿಂಗ್ಸ್ ನಂತರ ಎಷ್ಟಾಗುತ್ತೆ ಅವನ ಸರಾಸರಿ ಈಸ್ ಈಕ್ವಲ್ ಟು ಮೊದಲಕ್ಕೆ ಎಷ್ಟು ರನ್ ಹೊಡೆದನ 96 ರನ್. ಇದರಿಂದ ಒಂದು 3 ಜಾಸ್ತಿ ಆಗುತ್ತೆ, ಈಸ್ ಈಕ್ವಲ್ ಟು 13 ಮೈನಸ್ 1 ಇಂಟು 3 ಆಗುತ್ತೆ. ಎಷ್ಟು 12 ಇನ್ನಿಂಗ್ಸ್ಗಳ ಸರಾಸರಿ ಆಗ್ತದೆ. ಅಂದ್ರೆ 96 ಮೈನಸ್ 36 ಆಯ್ತು. ಇಲ್ಲಿ ಎಷ್ಟಾಗುತ್ತೆ, 60 ಅವನ ಸರಾಸರಿ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 3 ಸದಸ್ಯರು ಒಂದು ಕುಟುಂಬದ ಸರಾಸರಿ ವಯಸ್ಸು 44 ವರ್ಷಗಳೈತಿ. ಅಂದ್ರೆ ಎಷ್ಟೈತಿ, ಇಲ್ಲಿ 3 ಇಂಟು 44 ಮಾಡಿದ್ರೆ 132 ಆಯ್ತು. ಮಗನ ವಿವಾಹದ ನಂತರ ಕುಟುಂಬದ ಸರಾಸರಿ ವಯಸ್ಸು 39 ವರ್ಷಗಳು ಇಳುತ್ತೆ. 4 ಜನದ ಎಷ್ಟಾಗುತ್ತೆ, ಇಲ್ಲಿ ಸರಾಸರಿ 39 ಆಗುತ್ತೆ. ಟೋಟಲ್ ವೇಟ್ 156 kg ಆಯ್ತು. ಹಂಗಾರ ಸೊಸೆಯ ವಯಸ್ಸು ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ಇಲ್ಲಿ 156 ಒಳಗೆ 132 ಕಳೆದ್ರೆ ಎಷ್ಟು ಬರ್ತೈತಿ ವಯಸ್ಸು, ಇವ್ರದ್ದು ಸೊಸೆದು 24 ವರ್ಷ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮತ್ತೆ 13 ಕುರ್ಚಿಗಳನ್ನ ಪ್ರತಿ 150 ರೂಪಾಯಿ ಮತ್ತು 15 ಕುರ್ಚಿಗಳನ್ನ ಪ್ರತಿ 130 ರೂಪಾಯಿ ಖರೀದಿಸ್ತಾನ. ಒಂದು ಕುರ್ಚಿ ಸರಾಸರಿ ಬೆಲೆ ಎಷ್ಟು ಅಂತ ಕೇಳ್ಯಾರ. 13 ಇಂಟು 150 ಮಾಡಿದ್ರೆ ಎಷ್ಟಾಗುತ್ತೆ, 1950 ಆಗುತ್ತೆ. 15 ಇಂಟು 130 ಮಾಡಿದ್ರೆ ಎಷ್ಟಾಗುತ್ತೆ, 1950 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ, 3900 ಆಗುತ್ತೆ. ಸರಾಸರಿ ಈಸ್ ಈಕ್ವಲ್ ಟು 3900 ಡಿವೈಡೆಡ್ ಬೈ ಮೊದಲಕ್ಕೆ 13 ಆಮೇಲೆ 15 ಎಷ್ಟಾಯ್ತು, ಟೋಟಲ್ 28 ಆಯ್ತು. ಈಸ್ ಈಕ್ವಲ್ ಟು 139.2 ಸರಾಸರಿ ಬರ್ತೈತಿ. ಇದಕ್ಕೆ ನಿಯರ್ ಯಾವ್ದೈತಿ, 140 ಐತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಐತಿ. 4 ನಿರಂತರ ಬೆಸ ಸಂಖ್ಯೆಯ ಸರಾಸರಿ 58 ಆಗೈತಿ. ಅತಿ ಚಿಕ್ಕ ಸಂಖ್ಯೆ ಯಾವ್ದಂತ ಕೇಳ್ಯಾರ. ನೋಡ್ರಿ, ಅತಿ ಚಿಕ್ಕ ಸಂಖ್ಯೆ ಎಕ್ಸ್ ಐತಿ. ಅಂದ್ರೆ ಇದು ಆಡ್ ಸಂಖ್ಯೆ ಆಯ್ತು. ಇದಕ್ಕೆ ಪ್ರತಿಯೊಂದಕ್ಕೆ ಏನು ಎಕ್ಸ್ ಪ್ಲಸ್ 2 ಪ್ಲಸ್ ಎಕ್ಸ್ ಪ್ಲಸ್ 4 ಪ್ಲಸ್ ಎಕ್ಸ್ ಪ್ಲಸ್ 6 ಏನಂತೀವಿ, 4 ಆಡ್ ಸಂಖ್ಯೆಗಳು. ಅದು ಇವಕ್ಕೂರು ಎವರೇಜ್ ಎಷ್ಟು ಕೊಟ್ಟಾನ, 58 ಕೊಟ್ಟಾನ ಇಂಟು 4 ಆಗುತ್ತೆ. ಇದೇನಾಗುತ್ತೆ, 4x ಪ್ಲಸ್ 12 ಈಸ್ ಈಕ್ವಲ್ ಟು 232 ಆಯ್ತು. 4x ಈಸ್ ಈಕ್ವಲ್ ಟು ಎಷ್ಟು, 220. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು, 55 ಆಯ್ತು. ಅತಿ ಚಿಕ್ಕ ಸಂಖ್ಯೆ ಯಾವುದು, 55. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಎರಡು ಆಟಗಾರ ಗುಂಪಿನ ಸರಾಸರಿ ತೂಕವು 1.5 kg ಹೆಚ್ಚುತ್ತದೆ. 63 kg ತೂಕದ ಒಬ್ಬ ಆಟಗಾರನು ಹೊಸ ಆಟಗಾರನ ಬದಲಾಯಿಸಿದಾಗ ಹೊಸ ಆಟಗಾರನ ತೂಕ ಎಷ್ಟಂತ ಕೇಳಿದಾರೆ. 12 ಆಟಗಾರರದ ಸರಾಸರಿ ತೂಕ ಎಷ್ಟಾಗೈತಿ ಇಲ್ಲಿ 1.5 kg ಜಾಸ್ತಿ ಆಗತ್ತೆ. ಹಂಗಾದ್ರೆ ಒಟ್ಟು ತೂಕ ಜಾಸ್ತಿ ಎಷ್ಟಾಗೈತಿ ಇಲ್ಲಿ ಒಟ್ಟು ತೂಕ ಹೆಚ್ಚಳ ಏನಾಗೈತಿ ಇಲ್ಲಿ 12 × 1.5 ಮಾಡಿದ್ವಿ ಅಂದ್ರೆ ಒಟ್ಟು ಹೆಚ್ಚಳ ಎಷ್ಟೈತೆ 18 kg ಜಾಸ್ತಿ ಆಗತ್ತೆ. ಇಲ್ಲಿ ನೋಡ್ರಿ ಮೊದಲಕ್ಕ ಬಿಟ್ಟು ಹೋದ ವ್ಯಕ್ತಿ ತೂಕ ಎಷ್ಟೈತಿ ಬಿಟ್ಟ ವ್ಯಕ್ತಿ ತೂಕ ಇಲ್ಲಿ ಎಷ್ಟಾಗತ್ತೆ 63 kg ಆಗತ್ತೆ. ಹೊಸದಾಗಿ ಸೇರಿದ ಒಂದು ಏನಾಗತ್ತೆ ಇಲ್ಲಿ ಹೊಸದಾಗಿ ಸೇರಿದ ಒಂದು ಈ 63 kg ಪ್ಲಸ್ ಒಟ್ಟು ಹೆಚ್ಚಳ ಆಗಿದ್ದ 18 kg ಅಂದ್ರೆ ಎಷ್ಟಾಗುತ್ತೆ 81 kg ಹೊಸ ಆಟಗಾರನ ತೂಕ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ.